ಬಾನಾಡಿಗೊಂದು ಸವಿ ಮಾತು ಕಲಿಸುವ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಇವತ್ತು ಬೆಳಗ್ಗೆ ಏಳೋಕ್ಕೆ ತುಂಬ ಲೇಟಾಗಿತ್ತು. ನನ್ನ ಮಕ್ಕಳು ಇನ್ನೂ ಮಲ್ಕೊಂಡಿದ್ರು. ಅವ್ರು ಎದ್ಮೇಲೆ ಹಾಸಿಗೆ ಎಲ್ಲ ತೆಗೆದ್ಬಿಟ್ಟು ಮನೆ ಕಸ ಗುಡಿಸ್ದೆ. ಅವ್ರು ಮಲ್ಕೊಂಡಾಗೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿದ್ದೆ. ಅವ್ರು ಎದ್ಮೇಲೆ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ, ಹಠ ಮಾಡ್ತಿರ್ತಾರೆ. ನನ್ನ ಮಗಳು ಆಟ ಸಾಮಾನೆಲ್ಲ ಮನೆ ತುಂಬ ಹರಡಿಬಿಡ್ತಾಳೆ. ಬೆಳಗ್ಗೆ ಎದ್ದು ಅದೊಂದು ತೆಗೆಯೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ನನಗೆ. ನನ್ನ ಚಿಕ್ಕ ಮಗಳು ಇನ್ನೂ ಮಲ್ಕೊಂಡಿದ್ಲು. ಆಟ ಸಾಮಾನೆಲ್ಲ ತೆಗೆದ್ಬಿಟ್ಟು ಎಲ್ಲ ಕಸ ಗುಡಿಸ್ಕೊಂಡೆ. ಅಡುಗೆ ಮನೆಯಲ್ಲಿ ಕೂಡ ಒಯ್ದು ಆಟ ಸಾಮಾನೆಲ್ಲ ಹಾಕಿದ್ಲು. ಅದನ್ನು ಎಲ್ಲ ತೆಗೆದ್ಬಿಟ್ಟು ಎಲ್ಲ ಕಸ ಗುಡಿಸ್ದೆ. ಅಡುಗೆ ಮನೇನು ಪಾತ್ರೆ ಎಲ್ಲ ಆವಾಗಲೇ ತೊಳೆದಿಟ್ಟಿದ್ದೆ. ಅವ್ರು ಮಲ್ಕೊಂಡಾಗ ಪಾತ್ರೆ ತೊಳೆದ್ರೆ ಬೇಗ ಕೆಲಸ ಆಗುತ್ತಂತ. ಎಲ್ಲ ಮನೆ ಕಸ ಗುಡಿಸೋ ಅಷ್ಟರಲ್ಲಿ ನನ್ನ ಮಗಳು ಎದ್ಲು. ಆಮೇಲೆ ಅರ್ಧ ಗಂಟೆ ಅವಳನ್ನು ಆಟ ಆಡಿಸಿ ಮತ್ತೆ ಕೆಲಸ ಶುರು ಮಾಡಿಕೊಂಡೆ. ಅವಳು ಎದ್ದರೆ ಅವಳ ಹತ್ರ ಒಬ್ರು ಬೇಕು. ಅವಳು ಸ್ವಲ್ಪ ಆಟ ಆಡಿಸಿ ವಾಕರಲ್ಲಿ ಕುಂದಿರಿಸ್ಬಿಟ್ಟು ಮತ್ತೆ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಅಡುಗೆ ಎಲ್ಲ ಅವಳು ಮಲ್ಕೊಂಡ್ಮೇಲೆ ಮಾಡಬೇಕಂತ ಬಿಟ್ಟಿದ್ದೀನಿ. ನಿನ್ನೆ ಬಟ್ಟೆ ತೊಳೆದಿರಲಿಲ್ಲ, ಬಟ್ಟೆನೂ ತೊಳೆದಿತ್ತು. ಬಟ್ಟೆ ವಾಶ್ ಮಾಡೋಕೆ ಹೋಗ್ಬೇಕಂದ್ರೆ ನನ್ನ ದೊಡ್ಡ ಮಗಳು ಅವಳು ಬರ್ತಾಳೆ. ನಿನ್ನೆ ರಾತ್ರಿ ಕರಿಬೇವು ಮತ್ತು ಕೊತ್ತಂಬರಿ ತೊಗೊಂಡ್ಬಂದಿದ್ದು ಹಾಗೆ ಇಟ್ಟಿದ್ದೆ, ಅದನ್ನು ಬಿಡಿಸಿರಲಿಲ್ಲ. ನಾನು ಬಿಡ್ಸೋಕ್ಕಂತ ಹೋದರೆ ನನ್ನ ಮಗಳು ನಾನು ಬಿಡಿಸ್ತೀನಿ ಅಂತ ಬಂದು ಅವಳು ಬಿಡಿಸ್ತಾ ಇದ್ದಾಳೆ. ನಾನು ಏನು ಮಾಡ್ತಾಯಿದ್ರು ಅವಳು ಬರ್ತಾಳೆ ಎಲ್ಲ ಮಾಡೋದಕ್ಕೆ. ಅವಳು ನೋಡಿ ಹೆಂಗೆ ಬಿಡಿಸ್ತಾ ಇದ್ದಾಳೆ ಅಂತ. ಆಮೇಲೆ ಕೊತ್ತಂಬರಿ ಹಾಗೆ ತೆಗೆದಿಟ್ರೆ ಒಣಗೋಗುತ್ತಂತ ಒಂದು ಬಾಟ್ಲಿಲಿ ಹಾಕಿಟ್ಟೆ. 2-3 ದಿವಸ ಬರುತ್ತೆ ಬಾಟ್ಲಿಲಿ ಹಾಕಿಟ್ಟಿದ್ರೆ, ಹಸಿ ಇರುತ್ತಲ್ಲ ಅದಕ್ಕೋಸ್ಕರ. ಒಳಗಡೆ ನೀರು ಹಾಕಿಟ್ರೆ ಚೆನ್ನಾಗಿರುತ್ತೆ ಒಂದು 3-4 ದಿವಸ. ಆಮೇಲೆ ಅದೆಲ್ಲ ತೆಗೆದ್ಬಿಟ್ಟು ಕಿಚನ್ನು ಕ್ಲೀನ್ ಮಾಡ್ಕೊಂಡು ಬಟ್ಟೆ ಒಗ್ಯಕ್ಕಂತ ಹೋದೆ. ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಅಡುಗೆ ಮಾಡಿ ಊಟ ಮಾಡಿದ್ವಿ.
ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೂ ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಥ್ಯಾಂಕ್